ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಕ್ತಿ ಯೋಜನೆಯ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದು ಏನಂತ ತಿಳ್ಕೊಳ್ಳೋಣ. ಶಕ್ತಿ ಯೋಜನೆಯಲ್ಲಿ ನೀವು ಉಚಿತ ಬಸ್ ಪ್ರಯಾಣ ಮಾಡಬೇಕು ಅಂದ್ರೆ ನಿಮಗೆ ಈ ಕಾರ್ಡ್ ಕಡ್ಡಾಯವಾಗಿರ್ತದೆ. ಆ ಕಾರ್ಡ್ನ ಎಲ್ಲಿ ಮಾಡಿಸ್ಕೊಳ್ಳೋದು, ಹೇಗೆ ಮಾಡಿಸ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿನ ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಇಟ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಶನ್ಸ್ ಮುಖಾಂತರ ಬರುತ್ತೆ ಅಂತಲೇ ಹೇಳಬಹುದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ರಾಜ್ಯ ಸರ್ಕಾರ ಒಂದು ಬಿಗ್ ಶಾಕ್ ಕೊಟ್ಟಿದೆ ಅಂತಲೇ, ಮಹಿಳೆಯರಿಗೆ ಬಿಗ್ ಶಾಕ್ ಕೊಟ್ಟಿದೆ ಅಂತಲೇ ಹೇಳಬಹುದು. ಮಹಿಳೆಯರು ಇದು ಆಧಾರ್ ಕಾರ್ಡ್ನ ಇಟ್ಕೊಂಡು ಇದುವರೆಗೂ ಉಚಿತ ಪ್ರಯಾಣವನ್ನು ಮಾಡ್ತಿದ್ರು. ಆದರೆ ಇನ್ನು ಮುಂದೆ ಈ ಕಾರ್ಡ್ನ ನೀವು ಕಡ್ಡಾಯವಾಗಿ ಮಾಡಿಸ್ಕೊಳ್ಳಲೇಬೇಕಾಗುತ್ತದೆ. ಅದು ಯಾವ ಕಾರ್ಡ್ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ಬಸ್ ಫೇರ್ನ 15% ಏರಿಕೆ ಮಾಡಿದೆ. ಇದಕ್ಕೆ ಜನರಿಂದ ತುಂಬಾ ಖಂಡನೀಯವಾಗಿ ಬರ್ತಾ ಇದೆ. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡ್ತಿದ್ರು. ಅದನ್ನ ಆಧಾರ್ ಕಾರ್ಡು ಇಟ್ಕೊಂಡು ಉಚಿತವಾದ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಆಧಾರ್ ಕಾರ್ಡ್ನ ಇಟ್ಕೊಂಡು ಪ್ರಯಾಣ ಮಾಡ್ತಿದ್ರು. ಅದರಲ್ಲಿ ತುಂಬಾ ಲೂಪ್ ಹೋಲ್ಗಳು ಇದ್ದವು. ಏನಂತ ಅಂದ್ರೆ, ಈಗ ಆಧಾರ್ ಕಾರ್ಡಲ್ಲಿ ಈಗ ಬಸ್ ಕಂಡಕ್ಟರ್ಗೂ ಹಾಗೂ ಮಹಿಳೆಯರಿಗೂ ತುಂಬಾ ಜಗಳ ಆಡಿರೋದು ಕೂಡ ನೋಡಿರ್ತೀರಾ ನೀವು. ನೀವು ಆಧಾರ್ ಕಾರ್ಡು ಇಟ್ಕೊಂಡು ಬೇರೆ ರಾಜ್ಯದವರು ಅದು ಇದು ಅಂತ ಗಲಾಟೆ ಮಾಡೋದು ಕೂಡ ನೋಡಿರ್ತೀರಾ. ಆದರೆ ಅದಕ್ಕೆಲ್ಲ ಫುಲ್ ಸ್ಟಾಪ್ ಬಿಡಬೇಕು. ರಾಜ್ಯ ಸರ್ಕಾರ ತುಂಬಾ ದಿನದಿಂದ ಈ ಕಾರ್ಡ್ನ ತರಲೇಬೇಕು ಅಂತ ಓಡಾಡ್ತಾ ಇತ್ತು. ಆದರೆ ಇನ್ನು ಮುಂದೆ ತರಲೇಬೇಕು ಅಂತ ಕೂಡ ನಿರ್ಧಾರ ಮಾಡಿದೆ. ಅದು ಈ ಸ್ವಲ್ಪ ದಿವಸದಲ್ಲೇ ಕೂಡ ಅದನ್ನು ಜಾರಿಗೊಳಿಸುತ್ತೆ ಅಂತಲೇ ಕೂಡ ಹೇಳಬಹುದು. ಅದನ್ನು ನೀವು ಎಲ್ಲಿ ಮಾಡಿಸ್ಕೊಬಹುದು ಅಂದರೆ KSRTC ಡಿಪೋಗಳಲ್ಲಿ ಅಥವಾ BMTC ಡಿಪೋಗಳಲ್ಲಿ ಹತ್ತಿರದ ನಿಮ್ಮ KSRTC ಡಿಪೋಗಳು ಇರ್ತಾವಲ್ಲ, ಅಲ್ಲಿ ಹೋಗಿ ನಿಮಗೆ ಅದನ್ನ ಎಷ್ಟು ಚಾರ್ಜಸ್ ಅಂತ ಕೂಡ ಇನ್ನೂ ತಿಳಿಸಿಲ್ಲ. ಚಾರ್ಜಸ್ ಎಲ್ಲ ಬಂದಮೇಲೆ ಇನ್ನೊಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ನೀವು ಹೇಗೆ ಮಾಡಿಸ್ಕೊಬಹುದು ಅಂತ. ನೀವು ಆ ಕಾರ್ಡ್ ಯಾವುದಪ್ಪ ಅಂತಂದರೆ ಶಕ್ತಿ ಯೋಜನೆ ಪಿಂಕ್ ಕಾರ್ಡ್ನ ನೀವು ಮಾಡಿಸ್ಕೊಬೇಕಾಗುತ್ತೆ. ಈ ಪಿಂಕ್ ಕಾರ್ಡ್ ಇದ್ರೆ ಸಾಕು, ನೀವು ಶಕ್ತಿ ಯೋಜನೆಯಲ್ಲಿ ಉಚಿತ ಬಸ್ KSRTC ಆಗಲಿ BMTC ಆಗಲಿ ನೀವು ಉಚಿತವಾಗಿ ಬಸ್ ಪ್ರಯಾಣವನ್ನು ಮಾಡಬಹುದು ಅಂತ ಹೇಳ್ಬಹುದು. ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.